ಸುಮಾರು ಜನಗಳಲ್ಲಿ ನಾವು ನೋಡುವಂಥ ಗಂಟು ಅಂತಂದ್ರೆ ಕೊಬ್ಬಿನ ಗಂಟು. ಇಡೀ ದೇಹದಲ್ಲಿ ಯಾವ ಭಾಗದಲ್ಲಿ ಬೇಕಾದ್ರೂ ಅದು ಕಾಣಿಸ್ಕೋಬಹುದು. ಆ ಲೈಪೋಮಾ ಅನ್ನೋದು ಲೈಪೋಸಾರ್ಕೋಮಾ ಆಗಿ ಬದಲಾದಾಗ ಅದು ಕ್ಯಾನ್ಸರ್ ಆಗಿ ಬದಲಾಗ್ತದೆ. ಬ್ರೆಸ್ಟ್ ಕ್ಯಾನ್ಸರ್ ಇತ್ತು ಅಂದ್ರೆ ಅದರಿಂದ ಬೆನ್ನಿನ ಮೂಳೆಗೆ ಹೋಗ್ತದೆ. ಎಲ್ಲೋ ಮೂಲೆಯಲ್ಲಿರುವಂತ ಕ್ಯಾನ್ಸರ್ ಬೇರೆ ಇನ್ನೆಲ್ಲೋ ಸ್ಪ್ರೆಡ್ ಆಗುತ್ತೆ. ಈಗ ನಮ್ಗೆ ಯಾವ ರೀತಿ ಬೆವರು ಬರುತ್ತಲ್ಲ ಅದೇ ರೀತಿ ಜಿಡ್ಡು ಬರುತ್ತೆ. ಜಿಡ್ಡು ಮುಖದಲ್ಲಿ ತುಂಬಾ ಎಣ್ಣೆ ಮುಖ ಅಂತ ಹೇಳ್ತಾರಲ್ಲ, ಆ ಜಿಡ್ಡು ಎಲ್ರಿಗೂ ಬರುತ್ತೆ. ಶುಗರ್ ಪೇಷಂಟ್ಗಳಿಗೆ ಸಾಮಾನ್ಯವಾಗಿ ಈ ಒಂದು ಗಡ್ಡೆ ಇನ್ಫೆಕ್ಷನ್ ಬೇಗ ಆಗೋ ಚಾನ್ಸಸ್ ಇರುತ್ತೆ. ಬೆವರು ಯಾರು ಜಾಸ್ತಿ ಬರ್ತಾರೋ ಅಂಥವ್ರಿಗೆ ಈ ಸೆಬಿಸಿಸ್ಟ್ ಅನ್ನೋದು ಬಹಳ ಸಾಮಾನ್ಯ. ಗಂಟ್ಲು ಇನ್ಫೆಕ್ಷನ್ ಆದಾಗ ಅಥವಾ ಹಲ್ಲು ಉಳುಕಲ್ಲಾದಾಗ ಕತ್ತುಗಳಲ್ಲಿ ಆ ಕಡೆ ಈ ಕಡೆ ಗಂಟುಗಳಾಗ್ತವೆ. ನಮಸ್ಕಾರ, ಡಾಕ್ಟರ್ ಅರ್ಜುನ್, ಲ್ಯಾಪ್ರೋಸ್ಕೋಪಿಕ್ ಸರ್ಜನ್, ಡಾಕ್ಟರ್ ಆಂಜನಪ್ಪ ಕ್ಲಿನಿಕಲ್ಲಿ ನನ್ನ ಕ್ಲಿನಿಕ್ ಇದೆ. ಇವತ್ತಿನ ದಿನ ಸಾಮಾನ್ಯ ಗಂಟುಗಳು, ಮೈಯಲ್ಲಿ ಸುಮಾರು ವೆರೈಟಿಯ ಗಂಟುಗಳಾಗ್ತವೆ. ಈ ಏನಂತಾರೆ ಟ್ಯೂಮರ್ ಅಂತ ನಾವು ಅದನ್ನು ಸಾಮಾನ್ಯವಾಗಿ ಅಂತೀವಿ ಅಲ್ವಾ. ಈ ಸ್ವೆಲ್ಲಿಂಗ್ಸ್ ಅಂತೀವಿ. ಈ ಸ್ವೆಲ್ಲಿಂಗ್ಸ್ ಅನ್ನೋದು ಮೈಯಲ್ಲಿ ಗಂಟುಗಳಾಗೋದು ಎಲ್ಲೆಲ್ಲಾಗ್ಬೋದು, ಯಾವ ಥರ ಇರ್ತದೆ, ಏನಕ್ಕೆ ಬರುತ್ತೆ, ಇದ್ರ ಬಗ್ಗೆ ಎಲ್ಲ ಒಂದು ಸ್ವಲ್ಪ ಬ್ರೀಫಾಗಿ ಮಾತಾಡೋಣ. ಬಹಳ ಕಾಮನ್ ಆಗಿ ಸುಮಾರು ಜನಗಳಲ್ಲಿ ನಾವು ನೋಡೋವಂಥ ಗಂಟು ಅಂತಂದರೆ ಕೊಬ್ಬಿನ ಗಂಟು. ಅದನ್ನು ನಾವು ಮೆಡಿಕಲ್ ಟರ್ಮಲ್ಲಿ ಲೈಪೋಮಾ ಅಂತೀವಿ. ಓಮಾ ಅಂತಂದರೆ ಗಂಟು ಅಂದರೆ ಸ್ವೆಲ್ಲಿಂಗ್ ಅಂತ. ಅದು ಯೂನಿವರ್ಸಲ್ ಸ್ವೆಲ್ಲಿಂಗ್ ಅಂತೀವಿ. ಯಾಕೆ ಇದನ್ನು ಯೂನಿವರ್ಸಲ್ ಸ್ವೆಲ್ಲಿಂಗ್ ಅಂತೀವಿ ಅಂದರೆ ಇಡೀ ದೇಹದಲ್ಲಿ ಯಾವ ಭಾಗದಲ್ಲಿ ಬೇಕಾದ್ರೂ ಅದು ಕಾಣಿಸ್ಕೋಬಹುದು. ನಮ್ಮ ಇಡೀ ದೇಹದಲ್ಲಿ ಕೈ ಆಗಲಿ, ಕಾಲಾಗಲಿ, ಎದೆಲಾಗಲಿ, ಕೆಲವ್ರಿಗೆ ಮೈ ತುಂಬ ಇರ್ತದೆ. ಅದನ್ನು ನಾವು ಲೈಪೋಮಾ ಅಂತ. ಇಟ್ಸ್ ಅ ವೆರಿ ಕಾಮನ್ ಸ್ವೆಲ್ಲಿಂಗ್. ಸೊ ಇದು ಯಾಕೆ ಬರ್ತದೆ ಅಂತಂದರೆ ಇದು ಈ ನಮ್ಮ ಕೊಬ್ಬಿನ ಅಂಶ ಎಲ್ಲೆಲ್ಲಿರುತ್ತೋ, ಇವಾಗ ಚರ್ಮದ ಕೆಳಗಡೆ ಕೊಬ್ಬಿನ ಅಂಶ ಇರ್ತದೆ. ಅದನ್ನು ನಾವು ಸಬ್ಕ್ಯೂಟೇನಿಯಸ್ ಟಿಶ್ಯೂಸ್, ಸಬ್ಕ್ಯೂಟೇನಿಯಸ್ ಫ್ಯಾಟ್ ಅಂತೀವಿ. ಈ ಸಬ್ಕ್ಯೂಟೇನಿಯಸ್ ಫ್ಯಾಟ್ ಯಾವಾಗ ಅಗ್ರಿಗೇಷನ್ ಆಗಿ ಒಂದೇ ಕಡೆ ಅಂಟ್ಕೊಂಡು ಅದು ಗ್ಲಾಬ್ಯೂಲ್ಸ್ ದೊಡ್ಡದಾಗ್ತದೋ ಅದನ್ನು ನಾವು ಲೈಪೋಮಾ ಅಂತ. ಮೆತ್ತಿಗಿರ್ತದೆ, ಓಡಾಡ್ತಿರ್ತದೆ, ಗೋಲಿ ಥರ ಒಳಗಡೆ ಓಡಾಡ್ತಿರ್ತದೆ. ಕೈಗಳಲ್ಲಿ ಇರ್ತವೆ, ಇಲ್ಲಿರ್ತವೆ, ಬೆನ್ನಲ್ಲಿರ್ತದೆ, ಹೊಟ್ಟೆಲಿರ್ತದೆ. ಕೆಲವ್ರಿಗೆ ಎಲ್ಲೋ ಒಂದೋ ಎರಡೋ ಇರ್ತದೆ, ಕೆಲವರಿಗೆ ಮೈ ತುಂಬ ಇರ್ತದೆ, ಸುಮಾರು ಇರ್ತವೆ. ಸೊ ಅಂಥವ್ರಿಗೆ ಏನು ಮಾಡ್ತೀವಿ ನಾವು, ಮೈ ತುಂಬ ಇದ್ದಾಗ ಪ್ರತಿಯೊಂದನ್ನು ತೆಗಿಬೇಕಾ, ಅದರಿಂದ ಏನಾದರೂ ತೊಂದರೆ ಆಗ್ಬೋದಾ, ಅದರಿಂದ ಏನಾದರೂ ಕ್ಯಾನ್ಸರ್ ಆಗಿ ಬದಲಾಗ್ಬೋದಾ? 1% ಚಾನ್ಸಸ್ಸು, ಲಿಟ್ರೇಚರ್ ಪ್ರಕಾರ 1% ಅಷ್ಟು ಚಾನ್ಸ್ ಅದು ಕ್ಯಾನ್ಸರ್ ಆಗಿ ಬದಲಾಗುವಂಥ ಸಾಧ್ಯತೆ ಇರುತ್ತೆ. ಅಂದರೆ ಲೈಪೋಮಾ ಅನ್ನೋದು ನಾವು ಬಿನೈನ್ ಅಂತೀವಿ. ಬಿನೈನ್ ಅಂದರೆ ಕ್ಯಾನ್ಸರ್ ಅಲ್ಲದೆ ಇರೋವಂಥದ್ದು. ಈಗ ಯಾವ ಸ್ವೆಲ್ಲಿಂಗ್ ಬಿನೈನಿಂದ ಮ್ಯಾಲಿಗ್ನೆಂಟ್ ಮ್ಯಾಲಿಗ್ನೆಂಟ್ ಅಂತಂದರೆ ಅದು ಕ್ಯಾನ್ಸರ್ ಆಗಿ ಬದಲಾಗುವಂಥದ್ದು, ಮ್ಯಾಲಿಗ್ನೆಂಟ್ ಟ್ರಾನ್ಸ್ಫಾರ್ಮೇಷನ್ ಅಂತೀವಿ. ಸೊ ಈ ಲೈಪೋಮಾ ಬಂದು ಲೈಪೋಸಾರ್ಕೋಮಾ ಅಂತ ಬದಲಾಗ್ತದೆ. ಆ ಲೈಪೋಮಾ ಅನ್ನೋದು ಲೈಪೋಸಾರ್ಕೋಮಾ ಆಗಿ ಬದಲಾದಾಗ ಅದು ಕ್ಯಾನ್ಸರ್ ಆಗಿ ಬದಲಾಗ್ತದೆ. ಈ ಕ್ಯಾನ್ಸರ್ ಅಂದ್ರೆ ಏನಾಗ್ತದೆ, ಸಡನ್ನಾಗಿ ಬೆಳೀಲಿಕ್ಕೆ ಶುರು ಆಗ್ತದೆ, ಹರಡ್ಲಿಕ್ಕೆ ಶುರು ಆಗ್ತದೆ. ಅಕ್ಕಪಕ್ಕದಲ್ಲಿ ಅದು ಎನ್ಕ್ರೋಚ್ಮೆಂಟ್ ಅಂತೀವಿ, ಅದು ಹೋಗಿ ಅದನ್ನು ಎನ್ಗಲ್ಫ್ ಮಾಡುತ್ತೆ. ಇವಾಗ ಇಲ್ಲಿ ಲೈಪೋಮಾ, ಕೈ ಮೇಲೆ ಒಂದು ಲೈಪೋಮಾ ಇತ್ತು, ಒಂದು ಗಂಟಿತ್ತು, ಒಂದು ಗಡ್ಡೆ ಇತ್ತು ಅಂದರೆ ಆ ಗಡ್ಡೆ ಆರಾಮಾಗಿ ಓಡಾಡ್ಕೊಂಡಿತ್ತು, ಅದು ಅಕ್ಕಪಕ್ಕಕ್ಕೆ ಯಾವುದಕ್ಕೂ ಡಿಸ್ಟರ್ಬ್ ಮಾಡ್ತಿಲ್ಲ ಅಂತಂದರೆ ಅದು ಬಿನೈನ್, ಅಂದರೆ ಇಟ್ ಈಸ್ ಲೋಕಲೈಸ್ಡ್, ಅಲ್ಲಿ ಮಾತ್ರ ಇದೆ ಅಂತ ಅರ್ಥ. ಯಾವಾಗ ಅದು ಕ್ಯಾನ್ಸರ್ ಆಗಿ ಬದಲಾಗ್ತದೋ ಸುತ್ತಮುತ್ತ ಇರೋ ಚರ್ಮಕ್ಕಾಗ್ಬೋದು ಅಥವಾ ಅದ್ರ ಕೆಳಗಡೆ ಇರುವಂಥ ಮಾಂಸಖಂಡ ಮಸಲ್ಗಾಗ್ಬೋದು, ಮೂಳೆಗಾಗ್ಬೋದು, ಅದು ಸ್ಪ್ರೆಡ್ ಆಗುತ್ತೆ. ಎರಡನೇದೇನು ಅಂತಂದರೆ ಈ ಕ್ಯಾನ್ಸರ್ ಅಂತಲ್ಲ, ಸುಮಾರು ಎಲ್ಲ ಕ್ಯಾನ್ಸರ್ಗಳು ಯಾವ ರೀತಿ ಸ್ಪ್ರೆಡ್ ಆಗ್ತದೆ, ಒಂದು ಲೋಕೋ ರೀಜನಲ್ ಸ್ಪ್ರೆಡ್, ಅಂದರೆ ಅಲ್ಲಿಂದ ಅಲ್ಲಿಗೆನೆ ಅಕ್ಕಪಕ್ಕ ಸ್ಪ್ರೆಡ್ ಆಗೋದನ್ನ ನಾವು ಲೋಕೋ ರೀಜನಲ್ ಸ್ಪ್ರೆಡ್ ಅಂತೀವಿ. ಎರಡನೇದು ಏನಾಗ್ತದೆ, ಲಿಂಫ್ಯಾಟಿಕ್ ಸ್ಪ್ರೆಡ್ ಅಂತ ಆಗ್ತದೆ. ಈ ನಮ್ಮ ರಕ್ತ ಯಾವ ಥರ ಇದೆಯೋ ಅದೇ ಥರ ಬಿಳಿ ರಕ್ತ ಅಂತ ಇರ್ತದೆ, ಅದನ್ನು ಲಿಂಫ್ಯಾಟಿಕ್ಸ್ ಅಂತೀವಿ ನಾವು. ಆ ಲಿಂಫ್ಯಾಟಿಕ್ ಸ್ಪ್ರೆಡ್ ಆದಾಗ ಏನಾಗುತ್ತೆ ಅಂತಂದರೆ ಗಂಟುಗಳು ಬರ್ತವೆ ಬೇರೆ ಕಡೆ. ಸೊ ಅದು ರೀಜನಲ್ ಲಿಂಫ್ಯಾಟಿಕ್ ಸ್ಪ್ರೆಡ್ ಅಂತೀವಿ. ಸೊ ಇವಾಗ ಫಾರ್ ಎಕ್ಸಾಂಪಲ್, ಇವಾಗ ನಮಗೆ ಕಾಲಲ್ಲಿ ಏನೋ ಒಂದು ಉಗುರು ಸುತ್ತಾಯಿತು ಅಥವಾ ಕೀವಾಯಿತು, ಇನ್ಫೆಕ್ಷನ್ ಆಯಿತು ಅಂದರೆ ಈ ತೊಡೆ ಭಾಗದಲ್ಲಿ ನಮಗೆ ಯಾವಾಗೋ ಗಂಟುಗಳಾಗ್ತವೆ. ಅದು ಇನ್ಫೆಕ್ಷನಿಂದ ಬಂದಿರೋವಂಥ ಗಂಟುಗಳು, ಆಯಿತಾ. ಸೊ ಈ ಕೈಯಲ್ಲಾಯಿತು ಅಂತಂದರೆ ಕಂಕ್ಳಲ್ಲಾಗ್ತದೆ. ಆ ಥರ ಈ ಹೆಡ್ ಆ್ಯಂಡ್ ನೆಕ್ ಅಂದರೆ ಗಂಟ್ಲಲ್ಲಿ, ತಲೆಯಲ್ಲಿ, ಮುಖದಲ್ಲಿ ಏನಾದರೂ ಇನ್ಫೆಕ್ಷನ್ ಆಯಿತು ಅಂತಂದರೆ ಕತ್ತಿನಲ್ಲಿ ಗಂಟುಗಳಾಗ್ತವೆ. ಟಾನ್ಸಿಲ್ಸ್ ಅಂತ ಕೇಳಿರ್ತೀರ ಮಕ್ಕಳಲ್ಲಿ, ಸುಮಾರು ಜನಕ್ಕೆ ಅದಾಗ್ತದೆ. ಸೊ ಈ ಥರ ಇದನ್ನು ಲಿಂಫ್ಯಾಟಿಕ್ ಸ್ಪ್ರೆಡ್ ಅಂತೀವಿ. ಇನ್ನೊಂದು ಹೆಮಟೋಜಿನಸ್, ಅಂದರೆ ರಕ್ತದಿಂದ ಸ್ಪ್ರೆಡ್ ಆಗೋವಂಥದ್ದು, ಬೇರೆ ಅಂಗಾಂಗಗಳಿಗೆ ಹೋಗ್ತದೆ. ಇವಾಗ ಪ್ರೈಮರಿ ಕ್ಯಾನ್ಸರ್ ಎಲ್ಲೋ ಕಿಡ್ನಿಲಿ ಯಾವುದೋ ಒಂದು ಕ್ಯಾನ್ಸರ್ ಇತ್ತು ಅಂತಂದರೆ ಅಲ್ಲಿಂದ ಲಿವರ್ಗೆ ಹೋಗ್ತದೆ. ಬ್ರೆಸ್ಟ್ ಕ್ಯಾನ್ಸರ್ ಇತ್ತು ಅಂದರೆ ಅದರಿಂದ ಬೆನ್ನಿನ ಮೂಳೆಗೆ ಹೋಗ್ತದೆ, ಅಥವಾ ಲಂಗ್ಸ್ಗೆ ಹೋಗ್ತದೆ, ಬ್ರೈನ್ಗೆ ಹೋಗ್ತದೆ. ಅದನ್ನು ಸ್ಪ್ರೆಡ್ ಅಂತೀವಿ ನಾವು. ಹೆಮಟೋಜಿನಸ್ ಅಂದರೆ ರಕ್ತದಿಂದ ಅದು ಬೇರೆ ಬೇರೆ ನಮ್ಮ ದೇಹದಲ್ಲಿ ಎಲ್ಲೋ ಮೂಲೆಯಲ್ಲಿರುವಂಥ ಕ್ಯಾನ್ಸರು ಬೇರೆ ಇನ್ನೆಲ್ಲೋ ಸ್ಪ್ರೆಡ್ ಆಗುತ್ತೆ. ಸೊ ಈ ರೀತಿ ಯಾವ ಗಂಟುಗಳು ಯಾವ ರೀತಿ ಅದು ಬದಲಾವಣೆ ಆಗ್ಬೋದು ಅಂತ ನಾನು ಹೇಳ್ತಾ ಇದ್ದೀನಿ. ಈ ಲೈಪೋಮಾ ಹೇಳ್ತಿದ್ದಂಗೆ ಸುಮಾರು ವರ್ಷಗಳ ಕಾಲದಿಂದ ಏನು ಇರ್ತದೆ ಅವ್ರಿಗೆ, ಅದು ಏನೂ ತೊಂದರೆ ಕೊಡೋಲ್ಲ, ಬಹಳ ನಿಧಾನಕ್ಕೆ ಬೆಳೆಯುವಂಥ ಒಂದು ಟ್ಯೂಮರ್ ಅದು.
ಸೊ ಬಿನೈನ್, ಅದು ಇನ್ನೂ ಕ್ಯಾನ್ಸರ್ ಆಗಿ ಬದಲಾಗಿಲ್ಲ. ಸೊ ಯಾಕೆ ಇವಾಗ ಒಂದೋ ಎರಡೋ ಇತ್ತು ಅಂದರೆ ದಯವಿಟ್ಟು ಖಂಡಿತ ಅದನ್ನು ಒಂದು ಸಣ್ಣ ಆಪರೇಷನ್ ಮಾಡಿ ಅದನ್ನು ತೆಗೆದುಬಿಡ್ಬೋದು. ಸೈಜ್ ಮೇಲೆ ಡಿಪೆಂಡ್, ಎಲ್ಲಿದೆ ಅನ್ನೋದ್ರ ಮೇಲೆ ಡಿಪೆಂಡು. ಚಿಕ್ಕ ಸೈಜ್ ಇತ್ತು ಅಂದರೆ ಲೋಕಲ್ ಅನಸ್ತೀಶಿಯಾ ಅಂತ ಕೊಡ್ತೀವಿ ನಾವು, ರೀಜನಲ್ ಬ್ಲಾಕ್ ಅಂತ ಕೊಡ್ತೀವಿ. ಅದನ್ನು ಅದ್ರ ಸುತ್ತ ಇಂಜೆಕ್ಷನ್ ಕೊಟ್ಟು ಅರ್ಧ ಗಂಟೆಯಲ್ಲಿ ಅದನ್ನು ನಾವು ತೆಗೆದು ಹೊಲಿಗೆ ಹಾಕಿ ಕಳಿಸ್ಬಿಡ್ಬೋದು. 2-3 ಕಡೆ ಇತ್ತು ಅಥವಾ ತುಂಬ ಮೈ ತುಂಬ ಇತ್ತು, ಎಲ್ಲದನ್ನು ತೆಗೆಸೋಕ್ಕಾಗುತ್ತಾ, ತೆಗಿಲೇಬೇಕಾ? ಇಲ್ಲ, ನಾಟ್ ನೆಸೆಸರಿ. ಯಾಕೆ ಅಂತಂದರೆ ಪ್ರತಿಯೊಂದನ್ನು ತೆಗೆದ್ರೆ ಅದು ಮತ್ತೆ ಬರುತ್ತಾ ಅನ್ನೋದು ನೆಕ್ಸ್ಟ್ ಪ್ರಶ್ನೆ. ಖಂಡಿತ ಮಲ್ಟಿಪಲ್ ಲೈಪೋಮೆಟೋಸಿಸ್ ಇತ್ತು ಅಂತಂದರೆ ಒಂದ್ಸತಿ ಆಪರೇಷನ್ ಮಾಡಿದ್ರೆ ಮತ್ತೆ ಬರೋ ಚಾನ್ಸಸ್ ಖಂಡಿತ ಇರುತ್ತೆ. ಸೊ ಹಾಗಾಗಿ ಪ್ರತಿಯೊಂದನ್ನು ತೆಗೆಯೋಂಥ ಅವಶ್ಯಕತೆ ಇರೋದಿಲ್ಲ. ಹೆಂಗೆ ಮತ್ತೆ ಕ್ಯಾನ್ಸರ್ ಆಗಿಬಿಟ್ರೆ ಏನು ಮಾಡ್ಬೋದು ಅಂತಂದರೆ ಗಮನ ಇಟ್ಕೋಬೇಕು. ಇವಾಗ ಕೆಲವ್ರಿಗೆ ಗಂಟುಗಳು ಸುಮಾರು ಗಂಟುಗಳಿತ್ತು ಅಂದರೆ ಯಾವುದೋ ಒಂದು ಗಂಟು ಅಕಸ್ಮಾತ್ ಸಡನ್ನಾಗಿ ನೋವು ಬರೋಕ್ಕೆ ಶುರು ಆಯಿತು, ಅಥವಾ ಅದರಲ್ಲಿ ಏನೇ ಬದಲಾವಣೆ ಆಯಿತು, ಆರಾಮಾಗಿ ಅದು ಮೂವ್ ಆಗ್ತಿತ್ತು, ಚೆನ್ನಾಗಿ ಆಡ್ತಿತ್ತು, ಸಡನ್ನಾಗಿ ಯಾವತ್ತೋ ಒಂದಿನ ಕೆಳಗಡೆ ಮಸಲ್ಗೆ ಅದು ಫಿಕ್ಸ್ ಆಗೋಯ್ತು, ಅದು ಮೂವ್ ಆಗ್ತಿಲ್ಲ ಅಂತಂದರೆ ದಟ್ ಈಸ್ ದ ಚೇಂಜಸ್, ಬದಲಾವಣೆಗಳಾಗ್ತಾ ಇದೆ. ಅಥವಾ ಏನೋ ಅಡ್ಡ ಬರ್ತಾ ಇದೆ, ಇಲ್ಲಿತ್ತು, ಕೈ ಮಡ್ಸ್ಲಿಕ್ಕೆ ಆಗೋದಿಲ್ಲ, ಬಿಡ್ಲಿಕ್ಕೆ ಆಗೋದಿಲ್ಲ, ಬರೀಲಿಕ್ಕೆ ಆಗೋದಿಲ್ಲ, ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ, ಅಥವಾ ಮಲಗಬೇಕಾದ್ರೆ ಇಲ್ಲೇನೋ ಇಲ್ಲಿತ್ತು, ಚುಚ್ತಾ ಇದೆ ಅಂತ ಆದರೆ ಅಂಥದನ್ನ ತೆಗೆಸ್ಕೊಳ್ಳೋದು ಒಳ್ಳೆಯದು. ಇದು ಲೈಪೋಮಾ. ಎರಡನೇ ಸಾಮಾನ್ಯವಾಗಿ ಬರುವಂಥ ಯಾವುದು ಗಡ್ಡೆ ಅಂತಂದರೆ ಸಿಬೇಷಿಯಸ್ ಸಿಸ್ಟ್ ಅಂತೀವಿ. ಈಗ ನಮ್ಗೆ ಯಾವ ರೀತಿ ಬೆವರು ಬರುತ್ತಲ್ಲ ಅದೇ ರೀತಿ ಜಿಡ್ಡು ಬರುತ್ತೆ. ಜಿಡ್ಡು ಮುಖದಲ್ಲಿ ತುಂಬ ಎಣ್ಣೆ ಮುಖ ಅಂತ ಹೇಳ್ತಾರಲ್ಲ, ಆ ಜಿಡ್ಡು ಎಲ್ರಿಗೂ ಬರುತ್ತೆ. ಯಾಕೆ ಇದು ಬರುತ್ತೆ ಅಂದರೆ ನಮ್ಮ ಚರ್ಮನ ಮಾಯಿಸ್ಟ್ ಆಗಿ, ಅಂದರೆ ಲ್ಯೂಬ್ರಿಕೇಷನ್ ಚೆನ್ನಾಗಿ ಅದನ್ನು ಹೆಲ್ತಿಯಾಗಿ ಇಟ್ಕೊಳ್ಳಿಕ್ಕೆ ನಮಗೆ ಆ ಒಂದು ಜಿಡ್ಡು ಎಣ್ಣೆ ಪದಾರ್ಥ ಬರುತ್ತೆ ನಮ್ಮ ಚರ್ಮದಲ್ಲಿ. ಅದನ್ನು ನಾವು ಸೆಬೇಷಿಯಸ್ ಗ್ಲ್ಯಾಂಡ್ಸ್ ಅಂತೀವಿ. ಈಗ ಸ್ವೆಟ್ ಗ್ಲ್ಯಾಂಡ್ಸ್ ಅಂದರೆ, ಸ್ವೆಟ್ ಅಂತಂದರೆ ಬೆವರು, ನಿಮ್ಗೆಲ್ರಿಗೂ ಗೊತ್ತಿದ್ದಂಗೆ. ಅದೇ ಥರ ಸೀಬಮ್ ಅಂತ ಬಿಡುತ್ತಿದ್ದು, ಅಂದರೆ ಅದು ಆ ಜಿಡ್ಡು ಬರುತ್ತಲ್ಲ ಮುಖದಲ್ಲಿ, ಸೊ ಅದು ಬರುವಂಥ ಒಂದು ಗ್ಲ್ಯಾಂಡ್ ಹೆಸರು ಸಿಬೇಷಿಯಸ್ ಗ್ಲ್ಯಾಂಡ್ ಅಂತ. ಈ ಗ್ಲ್ಯಾಂಡ್ ಅಂದರೆ ಗ್ರಂಥಗಳು. ಸೊ ಈ ಗ್ರಂಥಗಳು ಇವಾಗ ನಮ್ಗೆ ಹೆಂಗೆ ಜೊಲ್ಲು ಬರುತ್ತೋ ಅದೇ ರೀತಿ ಈ ಗ್ರಂಥಗಳಿಂದ ಈ ಒಂದು ದ್ರವ್ಯ ಈಚೆ ಬರುತ್ತೆ. ಸೊ ಅದೇನಾದರೂ ಬ್ಲಾಕ್ ಆಯಿತು, ಪ್ರತಿಯೊಂದು ಗ್ಲ್ಯಾಂಡ್ಗೂ ಅದರದೇ ಆದ ಒಂದು ಡಕ್ಟ್ ಅಂತಿರುತ್ತೆ. ಡಕ್ಟ್ ಅಂದರೆ ಅದರ ದ್ವಾರ, ಅದರ ಒಂದು ಎಕ್ಸಿಟ್ ಪಾಯಿಂಟ್, ಅದಕ್ಕೊಂದು ಪೈಪ್ ಥರ ಇರುತ್ತೆ, ಅದಕ್ಕೊಂದು ಎಕ್ಸಿಟ್ ಇರುತ್ತೆ, ಅಲ್ಲಿಂದ ಈಚೆ ಬರುತ್ತೆ. ಅದು ಬಾಯಿ ಅಂತ ಅನ್ಕೋಬಹುದು. ಅದರ ಬಾಯಿ ಏನಾದರೂ ಅದು ಬ್ಲಾಕ್ ಆಗೋಯ್ತು. ಯಾಕೆ ಬ್ಲಾಕ್ ಆಗ್ತದೆ? ಧೂಳು, ಕಸ, ಅಥವಾ ನಮ್ಮ ಚರ್ಮದೇ ಡೆಡ್ ಸ್ಕಿನ್, ಸತ್ತೋಗಿರೋಂಥ ಚರ್ಮ ಯಾವುದು ಬಿಟ್ಕೊಳ್ಳುತ್ತೋ ಅದು ಅದ್ರೊಳಗಡೆ ಹೋಗಿ ಅದನ್ನು ಕ್ಲೋಸ್ ಮಾಡಿ ಅದು ಬ್ಲಾಕ್ ಆಯಿತು ಅಂದರೆ ಈ ಸೀಬಮ್ ಏನು ಕಲೆಕ್ಟ್ ಆಗ್ತಿದೆಯಲ್ಲ ಎಣ್ಣೆ ಪದಾರ್ಥ, ಅದು ಒಳಗಡೆನೇ ಉಳ್ಕೊಂಡು ತುಂಬ ತಿಂಗಳುಗಳ ವರ್ಷಗಳ ಆಗ್ತಾ ಏನಾಗುತ್ತೆ, ಅದು ಗಟ್ಟಿ ಆಗ್ತಾ ಹೋಗುತ್ತೆ. ಸೊ ಅದನ್ನು ನಾವು ಒಂಥರ ಪೇಸ್ಟ್ ಥರ, ಅಲ್ಲುಜ್ಜೋ ಪೇಸ್ಟ್ ಥರ ಅದು ಮೆಟೀರಿಯಲ್ ಆಗಿರುತ್ತೆ, ಒಳಗಡೆ ಗಟ್ಟಿ ಇರುತ್ತೆ. ಅದು ಈ ಲೈಪೋಮಾ ಥರ ಸುಲಭವಾಗಿ ಹಿಂಗೆ ಆಡಲ್ಲ. ಅದು ಒಂದೇ ಕಡೆ ಇರುತ್ತೆ, ಅದ್ರ ಮೇಲೆ ಒಂದು ಕಪ್ಪು ಚುಕ್ಕೆ ಇರುತ್ತೆ. ನೀವು ನೋಡಿದ್ರೆ, ಅಬ್ಸರ್ವ್ ಮಾಡಿದ್ರೆ ಒಂದು ಕಪ್ಪುದೊಂದು ಡಾಟ್ ಇರುತ್ತೆ, ಅದ್ರ ಕೆಳಗಡೆ ಇಷ್ಟಪ್ಪ ಗಂಟು ಇರುತ್ತೆ. ನಿಧಾನಕ್ಕೆ ಬೆಳ್ಕೊಂಡು ಹೋಗುತ್ತೆ, ತುಂಬ ಚಿಕ್ಕದಿದೆ, ಅದ್ರ ಪಾಡುಗದಿದೆ, ಅದಕ್ಕೆ ನಾನೇನೂ ಮಾಡೇ ಇಲ್ಲ. ಯಾವಾಗ ಜನ ಇದನ್ನ ನಮ್ಮ ಹತ್ರ ಬರ್ತಾರೆ ಅಂತಂದರೆ ಅದ್ರ ಒಳಗಡೆ ಇರೋವಂಥ ಏನು ಈ ಮೆಟೀರಿಯಲ್ ಇದೆಯಲ್ಲ ಅದು ಇನ್ಫೆಕ್ಷನ್ ಆಗಿಬಿಡುತ್ತೆ. ಯಾವಾಗ ಬೇಕಾದ್ರೆ ಆಗ್ಬೋದು, ಅದು ಚಿಕ್ಕದಾಗಿರೋದೇ ಆಗ್ಬೋದು, ದೊಡ್ಡದಾದ್ಮೇಲೆ ಆಗ್ಬೋದು, ಅಥವಾ ಶುಗರ್ ಪೇಷಂಟ್ಗಳಿಗೆ ಸಾಮಾನ್ಯವಾಗಿ ಈ ಒಂದು ಗಡ್ಡೆ ಇನ್ಫೆಕ್ಷನ್ ಬೇಗ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಈ ಗಡ್ಡೆನ ನಾವು ಆ ಇನ್ಫೆಕ್ಷನ್ ಆಗೋಕ್ಕೆ ಮುಂಚೆ ಆಪ್ರೇಷನ್ ಮಾಡಿ ತೆಗೆಯೋದು ಸುಲಭ. ಯಾಕೆಂದರೆ ಅವಾಗ ಏನು ಮಾಡ್ಬೋದು, ನಾವು ಪೂರ್ತಿ ಆ ಚೀಲದ ಸಮೇತ ಅದೇನು ಗಡ್ಡೆ ಇದೆಯೋ ಅದು ಗಡ್ಡೆ ಚೀಲದ ಸಮೇತ ನಾವು ಅದನ್ನು ಈಚೆ ತೆಗೆದು ಹೊಲಿಗೆ ಹಾಕ್ಬೋದು. ಇನ್ಫೆಕ್ಷನ್ ಆದಾಗ ಯಾಕಪ್ಪ ಕಷ್ಟ ಅಂತಂದರೆ, ಇನ್ಫೆಕ್ಷನ್ ಆದಾಗ ಅದು ಕೀವಾಗ್ಬಿಟ್ಟಿರುತ್ತೆ. ಸೊ ಆ ಕೀವಾದಾಗ ಅದನ್ನು ನಾವು ತೆಗಿಯೋಕೆ ಹೋದರೆ ಅದು ಪೂರ್ತಿ ಗಡ್ಡೆನ ನಾವು ಒಂದೇ ಪೀಸಲ್ಲಿ ತೆಗಿಯೋಕ್ಕಾಗಲ್ಲ, ಅದೆಲ್ಲ ಒಡೆದೋಗ್ತದೆ, ಅದರೊಳಗಡೆ ಇರೋ ಕೀವೆಲ್ಲ ಎಲ್ಲ ಅಲ್ಲಿ ಇಲ್ಲಿ ಚೆಲ್ಲೋಗುತ್ತೆ. ಅವಾಗೇನಾಗುತ್ತೆ, ಇನ್ಫೆಕ್ಷನ್ ಇರೋದನ್ನ ನಾವು ಹೊಲಿಗೆ ಹಾಕಬಾರ್ದು. ಹೊಲಿಗೆ ಹಾಕಿದ್ರೆ ಏನಾಗುತ್ತೆ, ಮತ್ತೆ ಆ ಕೀವು ಒಳಗಡೆ ಎಲ್ಲ ತುಂಬ್ಕೊಂಡಿರೋದು ಮತ್ತೆ ಅದಕ್ಕೆ ಆಬ್ಸೆಸ್ ಅಂತ ಆಗುತ್ತೆ. ಸೊ ಅವಾಗ ನಾವೇನು ಮಾಡಬೇಕು, ಆ ಗಂಟು ಕೀವೆಲ್ಲ ಈಚೆ ತೆಗೆದ್ಮೇಲೆ ಅದನ್ನು ಓಪನ್ ಬಿಡ್ತೀವಿ. ಅವಾಗ ಗಾಯ ವಾಸಿ ಆಗಲಿಕ್ಕೆ ಟೈಮು ಜಾಸ್ತಿ ಹಿಡಿಯುತ್ತೆ, ಅದಕ್ಕೆ ನೀರು ಬೀಳಿಸಬಾರ್ದು, ತುಂಬ ದಿನ ಹಿಡಿಯುತ್ತೆ, ಇವೆಲ್ಲ ಕಷ್ಟ ಇರೋದ್ರಿಂದ ಈ ಸೆಬೇಷಿಯಸ್ ಸಿಸ್ಟ್ ಅನ್ನೋದು ಆದಾಗ ದಯವಿಟ್ಟು ಅದನ್ನು ಇನ್ಫೆಕ್ಷನ್ ಆಗಲಿಕ್ಕೆ ಮುಂಚೆನೇ ಬಂದು ಅದನ್ನು ತೆಗೆಸ್ಕೊಳ್ಳೋದು ಭಾಳ ಒಳ್ಳೆಯದು. ಈ ಲೈಪೋಮಾ ಏನಾದರೂ ಇನ್ಫೆಕ್ಷನ್ ಆಗ್ಬೋದಾಗ್ತರೆ ಇಲ್ಲ. ಸಾಮಾನ್ಯವಾಗಿ ಲೈಪೋಮಾ ಬಹಳ ರೇರ್ ಆಗಿ ಅದು ಒಂದು ಲಿಕ್ವಿಫಿಕೇಶನ್ ಅಂತೀವಿ ಅದನ್ನು, ಅದು ಹಂಗಾಗಿ ಅದು ಕಾಂಪ್ಲಿಕೇಶನ್ ಆಗುತ್ತೆ ಹೊರತು ಲೈಪೋಮಾದ ಸಾಮಾನ್ಯವಾದ ಯಾವತ್ತೂ ತೊಂದರೆನೇ ಕೊಡೋದಿಲ್ಲ. ಸುಮಾರು ವರ್ಷಗಳಿಂದ ಇರ್ತವೆ, ಅದ್ರ ಪಾಡಗದಿರ್ತದೆ. ಸೊ ಸಿಬೇಷಿಯಸ್ ಸಿಸ್ಟ್ ಅನ್ನೋದು ಬಹಳ ಕಾಮನ್. ಈ ಕೂದಲು ಜಾಸ್ತಿ ಇರುವಂಥ ಜಾಗಗಳಲ್ಲಿ ಬರ್ತವೆ, ಈ ಕತ್ತತ್ರ, ಕಂಕಳಲ್ಲಿ, ಬೆನ್ನಲ್ಲಿ, ಎದೆಂಭಾಗದಲ್ಲಿ, ಬೆನ್ನಿನ ಕೆಳಭಾಗದಲ್ಲಿ, ತೊಡೆಯಲ್ಲಿ, ಇಂಥ ಕಡೆ ಎಲ್ಲ ಸಾಮಾನ್ಯ ಕೂದಲು ಜಾಸ್ತಿ ಎಲ್ಲಿರುತ್ತೋ, ಯಾರಿಗೆ ಜಾಸ್ತಿ ಕೂದಲಿರುತ್ತೋ, ಬೆವರು ಯಾರು ಜಾಸ್ತಿ ಬರ್ತಾರೋ ಅಂಥವ್ರಿಗೆ ಈ ಸೆಬೇಷಿಯಸ್ ಸಿಸ್ಟ್ ಅನ್ನೋದು ಬಹಳ ಸಾಮಾನ್ಯ. ಮೂರನೇದೇನು ಅಂತಂದರೆ ಡರ್ಮಾಯ್ಡ್ ಅಂತೀವಿ. ಡರ್ಮಾಯ್ಡ್ ಅಂತಂದ್ರೆ ಏನು ಅಂದರೆ
ಚಿಕ್ಕ ವಯಸ್ಸಿಂದನೇ ಇರ್ತದೆ ಅದು. ಅಂದರೆ ಹುಟ್ಟಿದಾಗಿಂದನೇ ಈ ಡರ್ಮೆಟೋಮ್ಸ್ ಅಂತ, ಇವಾಗ ನಮ್ಮ ಇಡೀ ದೇಹ ಮೂಳೆ ಮಾಂಸಗಳು ಹೆಂಗೆ ಆಗಿದಾವೆ ಅಂದರೆ ಈ ಡರ್ಮೆಟೋಮ್ಸ್ ಅಂತೀವಿ. ಈಗ ಆ ಡರ್ಮೆಟೋಮ್ಸಿಂದ ಬರೋವಾಗ ಒಂದೇ ಒಂದು ಸಣ್ಣದೇನಾದರೂ ಒಳಗೆ ಉಳ್ಕೊಳ್ತು ಅಂದರೆ ಅದರಿಂದ ಉತ್ಪತ್ತಿ ಆಗುವಂಥ ಒಂದು ಒಂದು ಗಡ್ಡೆನೇ ನಾವು ಡರ್ಮಾಯ್ಡ್ ಸಿಸ್ಟ್ ಅಂತೀವಿ. ಈ ಡರ್ಮಾಯ್ಡ್ ಸಿಸ್ಟ್ ಎಲ್ಲಪ್ಪ ನೋಡ್ತೀವಿ, ಸಾಮಾನ್ಯವಾಗಿ ನೀವು ನೋಡಿರ್ತೀರ, ಕೆಲವ್ರಿಗೆ ಇಲ್ಲೊಂದಿರುತ್ತೆ ಅಥವಾ ಇಲ್ಲಿರ್ತದೆ, ಸರಿಯಾಗಿ ಈ ನಮ್ಮ ಇದರ ಮಧ್ಯದಲ್ಲಿರ್ತದೆ. ಇಲ್ಲಿ ಸಾಮಾನ್ಯವಾಗಿ ಈ ಸ್ಕಲ್ ಬೋನ್ ಏನಿದೆಯಲ್ಲ, ನಮ್ಮ ಈ ಬುರುಡೆ ಏನಿದೆಯಲ್ಲ ಅದ್ರ ಒಳಗಡೆ ಮೆದುಳಿರ್ತದೆ. ಆದರೆ ಈ ಬುರುಡೆ ಸ್ಕಲ್ ಬೋನ್ ಏನಿದೆಯಲ್ಲ ಇದು ಒಂದೇ ಒಂದು ಸಿಂಗಲ್ ಬೋನ್ ಅಲ್ಲ, ಅದು ಮಲ್ಟಿಪಲ್ ಬೋನ್ಸ್. ಇಲ್ಲಿ ಫ್ರಾಂಟಲ್ ಲೆಫ್ಟ್ ಆ್ಯಂಡ್ ರೈಟ್ ಫ್ರಾಂಟಲ್ ಬೋನ್ ಇರುತ್ತೆ, ಪೆರೈಟಲ್ ಲೆಫ್ಟ್ ಆ್ಯಂಡ್ ರೈಟ್ ಬೋನ್ ಇರುತ್ತೆ, ಟೆಂಪೊರಲ್ ಬೋನ್ಸ್ ಇರ್ತದೆ, ಆಸಿಪಿಟಲ್ ಬೋನ್ಸ್ ಇರ್ತದೆ. ಈ ಇಷ್ಟು ಸಣ್ಣ ಸಣ್ಣ ಮೂಳೆಯ ಚಿಪ್ಪುಗಳು ಒಂದಕ್ಕೊಂದು ಜಾಯಿನ್ ಆಗಿ ನೀವು ಹುಟ್ಟಿರೋ ಮಕ್ಕಳನ್ನು ನೋಡ್ಬೋದು. ನೆತ್ತಿ ಮುಟ್ಟು ನೋಡಿದ್ರೆ ಇಲ್ಲಿ ಮೆತ್ತಗಿರುತ್ತೆ, ಯಾಕೆಂದರೆ ಅದು ಇನ್ನೂ ಅಲ್ಲಿ ಮೂಳೆ ಬಂದಿರೋದಿಲ್ಲ. ಅದು ಬರ್ತಾ 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 ಒಂದಕ್ಕೊಂದು ಈ ಥರ ಜಾಯಿನ್ ಆಗಿ ಇಂಟರ್ಲಾಕ್ ಆಗಿ ಜಾಯಿನ್ ಆಗುತ್ತೆ. ಆ ಜಾಗದಲ್ಲಿ ಈ ಡರ್ಮಿಟೋಮ್ಸ್ ಏನಾದರೂ ಹೋಗಿ ಸಿಕ್ಕಾಕೊಂತು ಅಂತಂದರೆ ಆವಾಗ ಅದನ್ನು ನಾವು ಸಿಕ್ವೆಸ್ಟ್ರೇಷನ್ ಡರ್ಮಾಯ್ಡ್ ಅಂತೀವಿ. ಅದು ಹೋಗಿ ಅಲ್ಲಿ ನಿಧಾನಕ್ಕೆ ಬೆಳ್ಕೊಳಕ್ಕೆ ಶುರು ಆಗುತ್ತೆ, ನಿಧಾನಕ್ಕೆ ಬೆಳೆಯುತ್ತೆ. ತುಂಬ ವರ್ಷಗಳ ಗಟ್ಟಲೆ, ಎಷ್ಟೋ ಜನ 60 ವರ್ಷಕ್ಕೆ ಬರ್ತಾರೆ. ಅದು ಚಿಕ್ಕ ವಯಸ್ಸಿಂದ ಇಷ್ಟೇ ಇರುತ್ತೆ, ಚಿಕ್ಕದ ಬೆಳೀತಾ ಹೋಗುತ್ತೆ. ಇದೇನಕ್ಕಪ್ಪ ತೆಗಿಬೇಕು ಅಂತಂದರೆ, ಈಗ ನೋಡಿ ನಮ್ಮ ಈ ಸ್ಕಲ್ ಬೋನ್ ಏನಿದೆಯಲ್ಲ, ಈ ಮೂಳೆ ಇಷ್ಟೇ ಇರ್ತದೆ, ಒಂದು 3 ರಿಂದ 4 mm ಅಷ್ಟು ದಪ್ಪ ಇರ್ತದೆ. ಔಟರ್ ಟೇಬಲ್ ಇನ್ನರ್ ಟೇಬಲ್ ಅಂತ ಎರಡು ಮೂಳೆಗಳು ಇರ್ತದೆ, ಲೇಯರು ಅದು ಆಗಿರುತ್ತೆ. ಈ ಗಡ್ಡೆ ಸುಮಾರು ವರ್ಷಗಳಿಂದ ಅದು ಅಲ್ಲೇ ಇದ್ದು ಏನಾಗ್ತದೆ, ಪ್ರೆಷರ್ ಎಫೆಕ್ಟ್. ಆ ಪ್ರೆಷರಿಂದ ಏನಾಗ್ತದೆ, ಅದ್ರ ಕೆಳಗಡೆ ಇರೋಂಥ ಈ ಮೂಳೆ ಏನಿದೆಯಲ್ಲ ಸವಿತಾ ಬರುತ್ತೆ. ಅದಕ್ಕೆ ಈ ಒಂದು ಡರ್ಮಾಯ್ಡ್ ಸಿಸ್ಟ್ ಆದಾಗ ಆಪರೇಷನ್ ಮಾಡಲಿಕ್ಕೆ ಮುಂಚೆ ನಾವೇನು ಮಾಡ್ತೀವಿ, ಒಂದು ಎಕ್ಸ್ರೇ ಮಾಡಿಸ್ತೀವಿ. ಯಾಕಪ್ಪ ಅಂತಂದರೆ ಅದ್ರ ಕೆಳಗಡೆ, ಆ ಗಡ್ಡೆ ಕೆಳಗಡೆ ಇರೋವಂಥ ಮೂಳೆ ಯಾವ ಮಟ್ಟಕ್ಕೆ ಸವದಿದೆ, ಎಷ್ಟು ಸಣ್ಣ ಆಗಿದೆ, ಥಿನ್ ಆಗಿದೆ ಅಂತ ಚೆಕ್ ಮಾಡಿಕೊಂಡು ಆಮೇಲೆ ಮಾಡ್ತೀವಿ. ಎಷ್ಟೋ ಸತಿ ಅದು ಪೂರ್ತಿಯಾಗಿ ಅದನ್ನು ಮೂಳೆನ ಸವಿಸಿ ಆ ಮೂಳೆಯಲ್ಲಿ ಒಂದು ತೂತಾಗ್ಬಿಟ್ಟಿರುತ್ತೆ. ಅಂದರೆ ಬ್ರೈನು ಮತ್ತು ಆಚೆ ಕಡೆಗೆ ಏನು ಬೇರೆ ಪ್ರೊಟೆಕ್ಷನ್ನೇ ಇರಲ್ಲ. ಅಂಥ ಟೈಮಲ್ಲಿ ನಾವು ಬಹಳ ಕೇರ್ಫುಲ್ ಆಗಿರ್ಬೇಕು. ಅವಾಗ ಏನು ಮಾಡ್ತೀವಿ, ಆ ಗಡ್ಡೆ ತೆಗಿಯೋಕ್ಕೆ ಮುಂಚೆ ಅದನ್ನು ಕ್ಲೋಸ್ ಮಾಡಲಿಕ್ಕೆ ನಾವು ಪ್ಲ್ಯಾನ್ ಮಾಡ್ಕೊಳ್ತೀವಿ. ಸೊ ಹಾಗಾಗಿ ಈ ಡರ್ಮಾಯ್ಡ್ ಸಿಸ್ಟ್ ಅನ್ನೋದು ಕೂಡ ಬಹಳ ಒಂದು ಮುಖ್ಯವಾದ ಒಂದು ಸ್ವೆಲ್ಲಿಂಗ್ ಆ್ಯಂಡ್ ಕಾಮನ್ ಸ್ವೆಲ್ಲಿಂಗ್. ಸುಮಾರು ಜನಕ್ಕೆ ಇರ್ತದೆ. ಭಾಳ ಸಿಂಪಲ್ ಆಗಿ ಅದನ್ನು ಆಪರೇಷನ್ ಮಾಡಿ ಅದಕ್ಕೇನು ಅಡ್ಮಿಟ್ ಆಗೋದು ಬೇಕಿಲ್ಲ, ಏನು ಪ್ರಜ್ಞೆ ತಪ್ಪಿಸೋದು ಅಂಥದ್ದಂತೆಲ್ಲ ಎಲ್ಲ ಬೇಕಿಲ್ಲ. ಇವೆಲ್ಲ ಬಹಳ ಸಾಮಾನ್ಯವಾಗಿ ಕಾಣಿಸ್ಕೊಳ್ಳೋವಂಥ ಗಡ್ಡೆಗಳು. ಸುಮಾರು ಜನ ಎಲ್ಲ ನಾನು ಪೇಷಂಟ್ಗಳು ಕೆಲವರು ನೋಡಿದಾಗ, ಯಾಕಪ್ಪ ಇಷ್ಟು ವರ್ಷ ಹಿಂಗೆ ಬಿಟ್ಬಿಟ್ಟಿದೆ ಅಂದರೆ, ಏನೋ ಅದೃಷ್ಟಕ್ಕೆ ಅಂತ ಬಿಟ್ಬಿಟ್ಟಿದೆ ಡಾಕ್ಟ್ರೆ, ಚೆನ್ನಾಗಿತ್ತು ಅದು, ಅದರಿಂದ ನನಗೇನು ತೊಂದರೆ ಆಗ್ತಿರ್ಲಿಲ್ಲ, ಅದರಿಂದ ನೋವಿಲ್ಲ, ಏನೂ ಇಲ್ಲ, ಅದ್ರ ಪಾಡಗದಿದೆ, ಅದಕ್ಕೆ ಸುಮ್ಮನೆ ಬಿಟ್ಬಿಟ್ಟಿದ್ದೆ ಅದೃಷ್ಟಕ್ಕೆ ಅಂತ ಅಂದ್ಬಿಟ್ಟು ಸುಮ್ಮನೆ ಕೆಲವರು ಅನ್ಕೋತಾರೆ. ಇನ್ನು ಕೆಲವರು ಅದು ಬರ್ತಿದ್ದಂಗೆ ಅವ್ರಿಗೆ ಭಯ ಆಗುತ್ತೆ, ಓ ಇರಪ್ಪ ಏನೋ ಒಂಥರ ಗಂಟು ಇದೆಯಲ್ಲ ಅಂತ. ಅವಾಗ ಬೇಗ ಬಂದಷ್ಟು ಬಹಳ ಒಳ್ಳೇದು. ಯಾಕೆಂದರೆ ಆಪ್ರೇಷನ್ ಮಾಡೋ ನಮಗೂ ಬಹಳ ಸುಲಭ ಅದನ್ನು ಆಪ್ರೇಷನ್ ಮಾಡೋದು. ಚಿಕ್ಕ ಒಂದು ಲೋಕಲ್ ಅನ್ಸ್ತೀಶದಲ್ಲಿ ಆಪರೇಷನ್ ಮಾಡಿ ಮುಗಿಸ್ಬೋದು. ಆ್ಯಂಡ್ ಗಾಯ ವಾಸಿಯಾಗೋದಕ್ಕೆ ಆ್ಯಂಡ್ ಕಾಂಪ್ಲಿಕೇಶನ್ನು ಇದು ಕೂಡ ಬಹಳ ಕಡಿಮೆ ಇರ್ತದೆ. ಸೊ ಅದು ಒಂದು. 4ನೇದು ಲಿಂಫ್ ನೋಡ್ಸ್. ಈ ಲಿಂಫ್ ನೋಡ್ಸ್ ನಾನು ಆವಾಗಲೇ ಕ್ಯಾನ್ಸರ್ ಬಗ್ಗೆ ಹೇಳ್ತಿದ್ದಾಗ ಹೇಳಿದೆ, ಈ ಅದನ್ನು ನಾವು ಚಳಿ ಗಂಟುಗಳು ಅಂತ ಸಾಮಾನ್ಯ ಭಾಷೆಯಲ್ಲಿ ಹೇಳ್ತಾರೆ, ಶೀತದ ಗಂಟು ಅಂತಾರೆ ಹಳ್ಳಿಗಳ ಕಡೆ. ಈ ಶೀತದ ಗಂಟು ಅಂತಂದರೆ ಕತ್ತುಗಳಲ್ಲಿ ಸಾಮಾನ್ಯವಾಗಿ ನೆಗಡಿ, ಜ್ವರ, ಕೆಮ್ಮು, ಕಫ, ಗಂಟ್ಲು ಇನ್ಫೆಕ್ಷನ್ನು ಆದಾಗ ಅಥವಾ ಹಲ್ಲು ಉಳುಕಲ್ಲಾದಾಗ ಕತ್ತುಗಳಲ್ಲಿ ಆ ಕಡೆ ಈ ಕಡೆ ಗಂಟುಗಳಾಗ್ತವೆ. ಅದನ್ನು ನಾವು ಲಿಂಫ್ ನೋಡ್ಸ್ ಅಂತೀವಿ. ನಮ್ಮ ಇಡೀ ಮನುಷ್ಯನ ದೇಹದಲ್ಲಿ ಆನ್ ಆನ್ ಆ್ಯಾವ್ರೇಜ್ ಒಂದು ಅಂದಾಜು 850 ರಿಂದ 900 ಲಿಂಫ್ ನೋಡ್ಗಳಿದ್ದಾವೆ ಅಂತ ನಾವು ರಿಸರ್ಚ್ ಮಾಡಿದ್ದೀವಿ. ಅದರಲ್ಲಿ ಕಾಮನ್ ಏರಿಯಾಸ್ ಎಲ್ಲಿ ಜಾಸ್ತಿ ಇರ್ತವೆ ಅಂದರೆ ಕತ್ತಲ್ಲೇ ಒಂದು 300 ರಿಂದ 400 ಈ ಲಿಂಫ್ ನೋಡ್ಗಳು ಅಂದರೆ ಗಂಟುಗಳಿರ್ತವೆ. ಅದು ಯಾವಾಗ ಇನ್ಫೆಕ್ಷನ್ ಆಗ್ತದೆ ಅವಾಗ ದಪ್ಪ ಆಗ್ತದೆ. ನೀವು ಯಾವಾಗ ನೋಡಿರ್ತೀರಿ, ಎಲ್ಲರಿಗೂ ಆಗಿರುತ್ತೆ, ಚಿಕ್ಕ ವಯಸ್ಸಲ್ಲಿ ಅಥವಾ ದೊಡ್ಡವ್ರಿಗಾಗಲಿ. ಸಾಮಾನ್ಯವಾಗಿ ಚಿಕ್ಕ ಮಕ್ಕಳಲ್ಲಿ ಅಲ್ಲಿ ಇಲ್ಲಿ ತಿಂತಾರೆ, ಕೈ ತೊಳೆದಿರ ಅದನ್ನು ಊಟ ಮಾಡ್ತಾರೆ, ಅವಾಗ ಏನಾಗ್ತದೆ, ಇನ್ಫೆಕ್ಷನ್ ಆಗ್ತದೆ. ಅಥವಾ ಕೆಮ್ಮು, ಗಂಟ್ಲು ನೋವು ಆದಾಗ ಈ ಗಂಟುಗಳು ದಪ್ಪ ಆಗ್ತವೆ. ಸೊ ಅದನ್ನು ನಾವು ಲಿಂಫ್ ನೋಡ್ಸ್ ಅಂತೀವಿ. ಅದರಲ್ಲಿ ನಾವು ಮತ್ತೆ ಲೆವೆಲ್ಸು ಅದು ಇದು ಅಂತೆಲ್ಲ ಬೇರೆ ಬೇರೆ ನಾವು ಕಂಡುಹಿಡಲಿಕ್ಕೆ ಅಂತ ನಾವು ಇಟ್ಕೊಳ್ತೀವಿ. ಅದು ನಿಮಗೆ ಅದು ಅರ್ಥ ಆಗಲಿಕ್ಕಿಲ್ಲ. ಬಟ್ ಸಾಮಾನ್ಯವಾಗಿ ಈ ಲಿಂಫ್ ನೋಡ್ಸು ಇನ್ಫೆಕ್ಷನ್ ಆದಾಗ ಆಗ್ತದೆ. ಅವಾಗ ಏನು ಮಾಡ್ತೀವಿ ನಾವು, ಆ ಡ್ರೈನಿಂಗ್ ಏರಿಯಾ ಅಂತೀವಿ. ಫಾರ್ ಎಕ್ಸಾಂಪಲ್ ಈ ಕಂಕಳು, ಎಡಗಡೆ ಕಂಕಳಲ್ಲಿ ಗಂಟುಗಳಾಗಿದ್ದಾವೆ ಅಂದರೆ ನಾವು ಮೊದಲು ಚೆಕ್ ಮಾಡೋದು ಅಂದರೆ ಈ ಕೈ ಉಗುರ ಹತ್ರ ಏನಾದರೂ ಇನ್ಫೆಕ್ಷನ್ ಆಗಿದೆಯಾ ಏನು ಅಂತಂದ್ಬಿಟ್ಟು. ಹೆಂಗಸರಲ್ಲಾದರೆ ಸ್ತನದ ಕ್ಯಾನ್ಸರು, ಆ ಬ್ರೆಸ್ಟ್ ಕ್ಯಾನ್ಸರ್ ಬಂದಾಗ ಫಸ್ಟ್ ಸ್ಪ್ರೆಡ್ ಆಗೋದೇ ಅದು ಆಕ್ಸಿಲರಿ ಲಿಂಫ್ ನೋಡ್ಸ್, ಕಂಕಳಲ್ಲಿರುವಂಥ ಗಂಟುಗಳಿಗೆ. ಏನೋ ಒಂದು ಬ್ರೆಸ್ಟಲ್ಲಿ ಏನಾದರೂ ಒಂದು ಲಂಪ್ ಇತ್ತು ಅಂತಂದರೆ, ಒಂದು ಗಂಟಿತ್ತು ಸ್ತನದಲ್ಲಿ ಅಂತಂದರೆ ಫಸ್ಟು ನಾವು ಚೆಕ್ ಮಾಡೋದೇ ಕಂಕಳನ್ನ, ಅಲ್ಲೇನಾದರೂ ಇದೆಯಾ ಅಂತ. ಯಾಕೆಂದರೆ ಅಲ್ಲೇನಾದರೂ ಗಂಟು ಇತ್ತು ಅಂತ ಅಂದರೆ ಇದು ಪ್ರಾಬಬಲಿ ಕ್ಯಾನ್ಸರ್ ಆಗಿರಬಹುದು
ಅಂತ ನಾವು ಒಂದು ಊಹೆ ಮಾಡ್ತೀವಿ. ಅದನ್ನು ಕನ್ಫರ್ಮ್ ಮಾಡ್ಕೋಬೇಕಾದ್ರೆ ಅದಕ್ಕೆ ನಾವು FNAC, ಫೈನ್ ನೀಡಲ್ ಆಸ್ಪಿರೇಷನ್ ಸೈಟಾಲಜಿ ಅಂತ ಒಂದು ಸಣ್ಣದೊಂದು ಸೂಜಿನ ಆ ಎರಡೂ ಗಂಟುಗಳಲ್ಲಿ, ಅಂದರೆ ಸ್ತನದಲ್ಲಿರುವಂಥ ಗಂಟು ಮತ್ತು ಈ ಲಿಂಫ್ ನೋಡ್ ಗಂಟು, ಇವೆರಡಕ್ಕೂ ಸೂಜಿ ಪರೀಕ್ಷೆ ಮಾಡಿ ಅದನ್ನು ಚೆಕ್ ಮಾಡಿದಾಗ ನಮ್ಗೆ ಅದು ಕನ್ಫರ್ಮ್ ಆಗ್ತದೆ. ಸೊ ಪ್ರತಿಯೊಂದು ಸತಿನೂ ಲಿಂಫ್ ನೋಡ್ ಇದ್ದಾಗ ಅದು ಕ್ಯಾನ್ಸರೇ ಆಗಬೇಕು ಅನ್ನೋ ಭಯ ಇರಬಾರ್ದು. ಬಟ್ ಯಾವತ್ತಿದ್ರೂ ಇಟ್ ಹ್ಯಾಸ್ ಟು ಬಿ ರೂಲ್ಡ್ ಔಟ್, ಅಂದರೆ ಅದು ಅಲ್ಲ, ಕ್ಯಾನ್ಸರ್ ಅಲ್ಲ ಅನ್ನೋದನ್ನು ಪ್ರೂವ್ ಮಾಡ್ಬೇಕು ನಾವು, ಅವಾಗೇನೆ ಅದು ಕ್ಯಾನ್ಸರ್ ಅಲ್ಲ ಅಂತ ಗೊತ್ತಾಗ್ತದೆ. ಸೊ ಅದೊಂದು. ಸೊ ಬ್ರೆಸ್ಟಲ್ಲಿ ಬೇರೆ ಇನ್ನೇನೇನು ಬರ್ಬೋದು, ಅದು ಆ್ಯಕ್ಚುಲಿ ಬಹಳ ದೊಡ್ಡ ಟಾಪಿಕ್ಕು. ಬಟ್ ಸಾಮಾನ್ಯ ಗಂಟುಗಳು ಮತ್ತು ಗಡ್ಡೆಗಳ ಬಗ್ಗೆ ಮಾತಾಡ್ತಿರೋದ್ರಿಂದ ನೆಕ್ಸ್ಟ್ ಕಾಮನ್ ದೇಹದಲ್ಲಿ ಆಗೋವಂಥ ಒಂದು ಗಡ್ಡೆ ಅಂತಂದರೆ ಸ್ತನಗಡ್ಡೆಗಳು, ಅಂದರೆ ಬ್ರೆಸ್ಟ್ ಲಂಪ್. ಪ್ರತಿಯೊಂದು ಸ್ತನದಲ್ಲಿ ಬರುವಂಥ ಗಡ್ಡೆಗಳೆಲ್ಲ ಕ್ಯಾನ್ಸರ್ ಆಗಿರಬೇಕಾಗಿಲ್ಲ. ಬ್ರೆಸ್ಟಲ್ಲಿ ಬರುವಂಥ ಗಂಟುಗಳಲ್ಲೂ ಕೂಡ ಸುಮಾರು ವಿಧಗಳಿದ್ದಾವೆ. ಅದನ್ನು ನಾವು ಕಲೆಕ್ಟಿವ್ ಆಗಿ ಎಲ್ಲನೂ ಕೂಡಿ ಒಂದು ಹೆಸರಿಟ್ಟಿದ್ದೀವಿ, ಅದಕ್ಕೆ AND ಅಂತೀವಿ, ಅಂದರೆ ಅಬರೇಷನ್ ಇನ್ ನಾರ್ಮಲ್ ಡೆವಲಪ್ಮೆಂಟ್ ಆ್ಯಂಡ್ ಇನ್ವಲ್ಯೂಷನ್, ANDI ಅಂತ ಅದನ್ನು ಒಂದು ಅಬ್ರಿವೇಷನ್ ಮಾಡಿದ್ದೀವಿ. ಅಂದರೆ ಏನು, ಈ ಒಂದು 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 ಹೆಣ್ಮಗಳು ಬೆಳೆಯೋ ವಯಸ್ಸಲ್ಲಿ, ಅಂದರೆ ನಾವು ಚೈಲ್ಡ್ ಬೇರಿಂಗ್ ಏಜ್ ಅಂತೀವಿ, ಅಂದರೆ ಇವಾಗ 12-13 ವಯಸ್ಸಿಗೆ ಬಂದಾಗಿಂದ ಮುಟ್ಟು ನಿಲ್ಲೋ ವಯಸ್ಸವರೆಗೂ ಏನೇನು ಬದಲಾವಣೆಗಳಾಗ್ತದೆ ದೇಹದಲ್ಲಿ, ಆ ಬದಲಾವಣೆಗಳಲ್ಲಿ ಅದರಲ್ಲೂ ಮುಖ್ಯವಾಗಿ ಸ್ತನದಲ್ಲಾಗುವಂಥ ಬದಲಾವಣೆಗಳು, ಹಾರ್ಮೋನಲ್ ವೇರಿಯೇಷನ್ ಆದಾಗ ಯಾವ ವಯಸ್ಸಲ್ಲಿ ಏನೇನು ಗಂಟುಗಳು ಬರ್ಬೋದು ಅನ್ನೋದನ್ನು ನಾವು ಅದನ್ನು ಕಲೆಕ್ಟಿವ್ ಆಗಿ ಅದನ್ನು ಅಬರೇಷನ್ ಇನ್ ನಾರ್ಮಲ್ ಡೆವಲಪ್ಮೆಂಟ್ ಇನ್ ಇನ್ವಲ್ಯೂಷನ್ ಅಂತ ಹೇಳ್ತೀವಿ. ಡೆವಲಪ್ಮೆಂಟ್ ಆ್ಯಂಡ್ ಇನ್ವಲ್ಯೂಷನ್ ಅಂದರೆ ಡೆವಲಪ್ ಅಂದರೆ ವಯಸ್ಸು ದೊಡ್ಡವರಾಗೋ ವಯಸ್ಸು, ಅದು 13-15 ವಯಸ್ಸಿಗೆ ಬರ್ತಾರೆ ಹೆಣ್ಮಕ್ಳು, ಅಲ್ಲಿಂದ ಮುಟ್ಟು ನಿಲ್ಲೋ ವಯಸ್ಸು, ಅದನ್ನು ಇನ್ವಲ್ಯೂಷನ್ ಅಂತೀವಿ. ಸೊ ಈ ಒಂದು 30 ವರ್ಷದ 35 ವರ್ಷ ಏನು ಜೀವನದಲ್ಲಿ ಇರ್ತಾರೆ, ಮೊದಲು ಏನೇನು ಬರ್ತದೆ, ಮಧ್ಯೆ ಏನೇನು ಬರ್ತದೆ, ಕೊನೆ ಭಾಗದಲ್ಲಿ ಏನೇನು ಬರ್ತದೆ ಅನ್ನೋದನ್ನ ನಾವು ಈ ಕಲೆಕ್ಟಿವ್ ಆಗಿ ಹೇಳ್ತೀವಿ. ಯೂಶಲಿ ಈ ಟೀನೇಜ್ ಅಂದರೆ ಇವಾಗ ಅದು 13-18-25 ವಯಸ್ಸುವರೆಗೂ ಏನಾಗ್ತವೆ ಅಂತಂದರೆ ಫೈಬ್ರೋ ಅಡಿನೋಮಾ ಅಂತ ಅಂತೀವಿ ನಾವು. ಇವಾಗ ಸ್ಕ್ಯಾನ್ ಮಾಡಿದಾಗ ಅದಕ್ಕೇನೆ ಹೆಣ್ಮಕ್ಳಿಗೆ ಯಾವಾಗಲೂ ಹೇಳ್ತಿರ್ತೀವಿ, ಅವರ ಎಕ್ಸಾಮಿನ್ ಮಾಡ್ಕೋಬೇಕು, ಸ್ತನ ಟೆಸ್ಟ್ ಮಾಡ್ಕೋಬೇಕು. ಅವ್ರಿಗೇನಾದರೂ ಗಂಟು ಥರ ಏನಾದರೂ ಸಿಗ್ತಾ ಇದೆ, ಏನೋ ಒಂದು ಗಡ್ಡೆ ಥರ ಏನೋ ಫೀಲ್ ಆಗ್ತಾ ಇದೆ, ಟೈಟ್ ಆಗ್ತಾ ಇದೆ, ನೋವು ಆಗ್ತಾ ಇದೆ ಅಂತ ಹೇಳಿದ್ರೆ ಯಾವತ್ತೂ ಅದನ್ನು ನೆಗ್ಲೆಕ್ಟ್ ಮಾಡಬಾರ್ದು. ಭಯ, ನಾಚಿಕೆಯಿಂದ ಅದನ್ನು ಯಾರಿಗೂ ಹೇಳಿದೆ, ಅಟ್ಲೀಸ್ಟ್ ತಮ್ಮ ತಾಯಂದಿರಿಗೆ ಹೇಳ್ಕೊಂಡ್ರೆ ಅವರು ಅದಕ್ಕೆ ಏನು ಮಾಡಬೇಕು ಅನ್ನೋ ಒಂದು ಡಿಸಿಷನ್ಗೆ ಬರ್ತಾರೆ. ಒಂದು ಲೇಡಿ ಡಾಕ್ಟರ್ ಹತ್ರ ತೋರಿಸ್ಬೇಕು, ಅದು ಏನಾದರೂ ಒಂದು ಅದಕ್ಕೆ ತಕ್ಷಣಕ್ಕೆ ಅದು ಏನಕ್ಕೆ ಬಂದಿದೆ ಅಂತ ತಿಳ್ಕೋಬೇಕು. ಸೊ ಕಾಮನ್ ಆಗಿ ಏನು ಬರುತ್ತೆ ಅಂದರೆ ಫೈಬ್ರೋಡಿನೋಮಾ ಅಂತೀವಿ. ನಾನು ಇವಾಗ ಲೈಪೋಮಾ ಅಂತ ಏನು ಹೇಳಿದ್ನೋ ಅದೇ ರೀತಿ ಅಲ್ಲಿ ಫೈಬರ್ಸ್ ಇರ್ತಾವೆ, ಅದರಿಂದ ಫೈಬ್ರೋ ಅಡಿನೋಮಾ ಅಂತ ಒಂದು ಗಂಟಾಗ್ತದೆ, ಅದು ಕ್ಯಾನ್ಸರ್ ಅಲ್ಲ. ಸೊ ಅದಕ್ಕೆ ಬಹಳ ಸುಲಭವಾಗಿ ಅದನ್ನು ನಾವು ಆಪರೇಷನ್ ಮಾಡಿ ತೆಗೆದು ಬಿಡ್ಬೋದು. ಎರಡನೇದು ಏನಾಗ್ತದೆ, ಫೈಬ್ರೋ ಅಡಿನೋಸಿಸ್ ಅಂತ ಆಗ್ತದೆ. ಅಲ್ಲಿ ಆ್ಯಕ್ಚುಲಿ ಗಂಟುಗಳಿರಲ್ಲ, ಗಡ್ಡೆಗಳಿರಲ್ಲ ಅಲ್ಲಿ, ಆದರೆ ಗಡ್ಡೆಗಳು ಬಂದಿದೆಯೇನೋ ಅನ್ಸುತ್ತೆ. ಅದರಲ್ಲೂ ಈ ಮುಟ್ಟಾಗೋವಂಥ ಸಮಯದಲ್ಲಿ, ಪೀರಿಯಡ್ಸ್ ಆಗೋವಂಥ ಟೈಮಲ್ಲಿ ಗಂಟುಗಳು ಥರ ಅನಿಸುತ್ತೆ, ಎದೆ ನೋವು ಬರುತ್ತೆ, ಸ್ತನ ನೋವು ಬರುತ್ತೆ, ಗಟ್ಟಿ ಅನಿಸುತ್ತೆ, ಅವರಿಗೆ ಕಷ್ಟ ಆಗುತ್ತೆ, ಹೇಳ್ಕೊಳಕ್ಕಾಗಲ್ಲ. ಈ ಥರ ಒಂದು ಸಿಚುವೇಶನ್ನು, ಇದಕ್ಕೆ ಆಪ್ರೇಷನ್ನು ಬೇಕಿಲ್ಲ, ಏನೂ ಬೇಕಿಲ್ಲ, ಬರೀ ಮಾತ್ರೆಗಳಲ್ಲೇ ಅದನ್ನು ಸರಿ ಮಾಡ್ಬೋದು. ಸೊ ಅದು ಫೈಬ್ರೋಡಿನೋಸಿಸ್ ಒಂದು, ಫೈಬ್ರೋಡಿನೋಮಾ ಒಂದು. ವಯಸ್ಸಾಗ್ತಾ ಫೈಬ್ರೋಸಿಸ್ಟಿಕ್ ಡಿಸೀಸ್ ಅಂತ ಇನ್ನೊಂದು ಬರ್ತದೆ. ಅಲ್ಲೇನು ಅಂತಂದರೆ ಸಿಸ್ಟ್ಸು, ಅಂದರೆ ನೀರಿನ ಗಡ್ಡೆಗಳು ಬೆಳ್ಕೊಳ್ತವೆ ಸ್ತನದಲ್ಲಿ. ಸೊ ಅದನ್ನು ಫೈಬ್ರೋಸಿಸ್ಟಿಕ್ ಡಿಸೀಸ್ ಅಂತೀವಿ. ಇದು ಸ್ವಲ್ಪ ಹಿರಿಯರು ಅಂದರೆ 35-45 ವಯಸ್ಸಿನ ಹೆಣ್ಣು ಮಕ್ಕಳಲ್ಲಿ ಇದು ಬಹಳ ಕಾಮನ್ ಆಗಿ ಕಾಣಿಸ್ಕೊಳ್ಳುವಂಥ ಗಡ್ಡೆಗಳು. ಸೊ ಈ 3 ವಿಷಯಗಳು ಬ್ರೆಸ್ಟಲ್ಲಿ ಬರುವಂಥ ಗಂಟುಗಳು ವಿಚ್ ಆರ್ ನಾಟ್ ಕ್ಯಾನ್ಸರ್ ಅಲ್ಲದೇ ಇರೋವಂಥವು. 45 ದಾಟದ ಮೇಲೆ, 45, 50, 55 ಆ ಥರ ವಯಸ್ಸಾಗ್ತಾ ಸ್ತನದಲ್ಲಿ ಬರುವಂಥ ಗಂಟುಗಳು ಸಾಮಾನ್ಯವಾಗಿ ಕ್ಯಾನ್ಸರ್ ಆಗಿರೋವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಹಾಗಾಗಿ ನಾವು ಹಿರಿಯ ವಯಸ್ಸಿನ ಹೆಂಗಸರು ಬಂದಾಗ ಅವರು ಬ್ರೆಸ್ಟಲ್ಲಿ ಏನಾದ್ರು ಗಡ್ಡೆ ಇದೆ ಅಂತ ಅಂದಿದ ತಕ್ಷಣವೇ ನಮ್ಮ ಮನಸ್ಸಿಗೆ ಬರೋದು ಕ್ಯಾನ್ಸರ್ ಇರಬಹುದಾ ಅಂತ. ಸೊ ಆ ವಯಸ್ಸಲ್ಲಿ ಬಂದಾಗ ನಾವು ಅದನ್ನು ಇನ್ವೆಸ್ಟಿಗೇಟ್ ಮಾಡಿ ಈ ಸೂಜಿ ಪರೀಕ್ಷೆ, ಸ್ಕ್ಯಾನು ಮತ್ತು ಮ್ಯಾಮೋಗ್ರಾಮು ಈ ಥರ ಎಲ್ಲ ಮಾಡಿ ಅದನ್ನು ಕನ್ಫರ್ಮ್ ಮಾಡ್ಕೊಳ್ತೀವಿ. ಬರಲೇಬೇಕು ಅಂತೇನಿಲ್ಲ, ಈವನ್ 65 ವರ್ಷದಲ್ಲೂ ಕೂಡ ಕ್ಯಾನ್ಸರ್ ಅಲ್ಲದೇ ಇರುವಂಥ ಗಡ್ಡೆಗಳು ಸ್ತನದಲ್ಲಿ ಬರ್ಬೋದು. ಹಂಗಂತ ಚಿಕ್ಕ ವಯಸ್ಸಲ್ಲೂ ಕೂಡ ಅದೇನು ಬಂದೇ ಇಲ್ಲ ಅಂತಲ್ಲ. ಲಿಟ್ರೇಚರಲ್ಲಿ ನಾವು ಎಲ್ಲ ವಯಸ್ಸಲ್ಲೂ ಕ್ಯಾನ್ಸರ್ ಬಂದಿರೋದು ನೋಡಿದ್ದೀವಿ, ದೊಡ್ಡ ವಯಸ್ಸಾಗಿರೋ ಬಹಳ ಹಿರಿಯ ವಯಸ್ಸಲ್ಲಿರೋರ್ಗು ನಾನ್ ಕ್ಯಾನ್ಸರಸ್ ಗಡ್ಡೆಗಳು ಬಂದಿರೋದು ನೋಡಿದ್ದೀವಿ. ಸೊ ಹಾಗಾಗಿ
ಅನ್ಲೆಸ್ ಪ್ರೂವ್ಡ್ ಅದರ್ವೈಸ್ ಅನ್ನೋದನ್ನ ಇದಕ್ಕೆ ನಾವು ಹೇಳೋದು. ಆ ವಯಸ್ಸಲ್ಲಿ ಕಾಮನ್ ಆಗಿ ಕಾಣಿಸ್ಕೊಳ್ಳೋವಂಥ ಗಡ್ಡೆಗಳು ಕ್ಯಾನ್ಸರ್ ಆಗಿರೋದ್ರಿಂದ ವಯಸ್ಸಾಗಿರೋರಲ್ಲಿ ಯಾವಾಗಾದರೂ ಸ್ತನದಲ್ಲಿ ಗಂಟುಗಳು ಕಾಣಿಸ್ಕೊಂಡ್ರೆ ಮೊದಲು ಅದನ್ನು ನಾವು ಕ್ಯಾನ್ಸರ್ ಇರಬಹುದಾ ಅಂತ ನಾವು ಅದನ್ನು ಒಂದು ಡೌಟ್ ಇಂದ ಅದನ್ನು ಕನ್ಫರ್ಮ್ ಮಾಡಿಕೊಂಡು ಇಲ್ಲ ಅಂತಂದರೆ ಸಂತೋಷ, ಅದೇನಿದೆಯೋ ಅದನ್ನು ನೋಡ್ಕೊಂಡು ಅದನ್ನ ಮಾತ್ರ ಗಂಟು ಮಾತ್ರ ತೆಗೆದಿರೋದು. ಬಟ್ ಅಕಸ್ಮಾತ್ ಕ್ಯಾನ್ಸರ್ ಆಗಿದೆ ಅಂತ ಆದರೆ ನೆಕ್ಸ್ಟ್ ಯಾವ ಸ್ಟೇಜಲ್ಲಿದೆ, ಎಲ್ಲಿವರೆಗೂ ಸ್ಪ್ರೆಡ್ ಆಗಿದೆ, ಸ್ಪ್ರೆಡ್ ಆಗಿದೆಯೋ ಇಲ್ವೋ, ಯಾವ ಯಾಕೆ ಇದನ್ನೆಲ್ಲ ನಾವು ಮಾಡಬೇಕು ಅಂದರೆ ಟ್ರೀಟ್ಮೆಂಟ್ ಮಾಡಾಲಿಟೀಸು ಬದಲಾಗ್ತಾ ಹೋಗ್ತದೆ. ಪ್ರತಿಯೊಂದು ಸ್ಟೇಜ್ 1 ಇತ್ತು, ಬರೀ ಬ್ರೆಸ್ಟ್ ಅಲ್ವೋ ಲೋಕಲೈಸ್ಡ್ ಕ್ಯಾನ್ಸರ್ ಇದೆ ಅಂತಂದರೆ ಅದ್ರ ಟ್ರೀಟ್ಮೆಂಟೇ ಬರೀ ಆಪರೇಷನ್ ಮಾಡಿ ಅದನ್ನು ತೆಗೆದುಬಿಡ್ಬೋದು ಅಂತ. ಅಕಸ್ಮಾತ್ ಏನಾದರೂ ಸ್ಪ್ರೆಡ್ ಆಗಿತ್ತು, ಅಕಸ್ಮಾತ್ ಏನಾದರೂ ಸ್ಟೇಜ್ ಬೇರೆ ಆಗಿತ್ತು ಅಂತಂದರೆ ಅದಕ್ಕೆ ಬೇರೆ ಟ್ರೀಟ್ಮೆಂಟ್, ಕೀಮೊಥೆರಪಿ ಕೊಡಬೇಕು, ನ್ಯೂ ಅಡ್ಜುಮೆಂಟ್ ಅಂದರೆ ಆಪ್ರೇಷನ್ಗೆ ಮುಂಚೆ ಕೀಮೊಥೆರಪಿ ಕೊಡಬೇಕು, ಇಂಜೆಕ್ಷನ್ಗಳು, ಆಪ್ರೇಷನ್ ಮಾಡಬೇಕು, ಆಪ್ರೇಷನ್ ಆದಮೇಲೆ ಕೀಮೊಥೆರಪಿ ಕೊಡಬೇಕು, ಅದಾದಮೇಲೆ ರೇಡಿಯೇಷನ್ ಕೊಡಬೇಕು. ಇವೆಲ್ಲ ನಾವು ಬೇರೆ ಬೇರೆ ಮೊಡಾಲಿಟೀಸ್ ಆಫ್ ಟ್ರೀಟ್ಮೆಂಟ್ನ ಡಿಸೈಡ್ ಮಾಡಲಿಕ್ಕೆ ನಮ್ಮ ಈ ಇನ್ವೆಸ್ಟಿಗೇಷನ್ಸು ಸ್ಟೇಜಿಂಗು ಬಹಳ ಮುಖ್ಯ ಆಗ್ತದೆ. ಸೊ ಇದಿಷ್ಟು ಕಾಮನ್ ಸ್ವೆಲ್ಲಿಂಗ್ಸ್. ಕೊನೆಗೆ ಒಂದೇ ಒಂದು ಸ್ವೆಲ್ಲಿಂಗು ಇನ್ನೂ ಸಾಮಾನ್ಯವಾಗಿ ಕಾಣಿಸ್ಕೊಳ್ಳೋದು ಅಂತಂದರೆ ಈ ಕತ್ತತ್ರ. ಸುಮಾರು ಜನಕ್ಕೆ ಈ ಕತ್ತಿನ ಸ್ವೆಲ್ಲಿಂಗ್ ಸಾಮಾನ್ಯವಾಗಿ ಪೇಷಂಟ್ ಹೇಳೋದಿಲ್ಲ, ಅವರ ಸುತ್ತಮುತ್ತ ಇರೋವಂಥ ಅವರ ತಂದೆ ತಾಯಿಗಿರ್ಬೋದು, ಸ್ನೇಹಿತರಾಗಿರ್ಬೋದು, ಅವರು ಅಬ್ಸರ್ವ್ ಮಾಡಿದಾಗ ಹೇಳ್ತಾರೆ, ಏನೋ ನಿಮ್ಮ ಕತ್ತತ್ರ ಏನೋ ಸ್ವಲ್ಪ ದಪ್ಪ ಆದಂಗಿದೆ, ಗಂಟಿದ್ದಂಗಿದೆ ಅಂತ ಅಂದ್ಬಿಟ್ಟು. ಅದನ್ನು ಥೈರಾಯ್ಡ್ ಗ್ಲ್ಯಾಂಡ್ ಇರುತ್ತಿಲ್ಲಿ, ಅದು ಬಟರ್ಫ್ಲೈ ಶೇಪ್ಡ್ ಗ್ಲ್ಯಾಂಡ್. ಸೊ ಆ ಬಟರ್ಫ್ಲೈ ಶೇಪ್ಡ್ ಗ್ಲ್ಯಾಂಡು ಫಿಸಿಯೋಲಾಜಿಕಲಿ ಅಂದರೆ ಈ ನಾರ್ಮಲ್ ಆಗೇನೆ ಒಂದು ಈ ಪ್ಯೂಬರ್ಟಿ ವಯಸ್ಸಲ್ಲಿ, ದೊಡ್ಡವರಾಗೋ ವಯಸ್ಸಲ್ಲಿ ಗಂಡು ಮಕ್ಳಿಗಾಗಲಿ ಹೆಣ್ಣು ಮಕ್ಳಿಗೆ, ಸಾಮಾನ್ಯವಾಗಿ ಹೆಣ್ಮಕ್ಳಲ್ಲೇ ಅದಾಗ್ತದೆ. ಯಾಕೆಂದರೆ ಅವ್ರಿಗೆ ಥೈರಾಕ್ಸಿನ್ ಅನ್ನೋ ಒಂದು ಈ ಹಾರ್ಮೋನ್ನ ಡಿಮ್ಯಾಂಡ್ ಜಾಸ್ತಿ ಇರುತ್ತೆ. ಸೊ ಅವರಲ್ಲಿ ಏನಾಗುತ್ತೆ, ಅಕಸ್ಮಾತ್ ದೇಹಕ್ಕೆ ಬೇಕಾಗಿರೋಂಥ ಈ ಥೈರಾಕ್ಸಿನ್ ಸರಿಯಾಗಿ ಜಾಸ್ತಿ ಆ ಮಟ್ಟಕ್ಕೆ ಸಿಗ್ತಾ ಇಲ್ಲ ಅಂತಂದರೆ ಆ ಗ್ಲ್ಯಾಂಡೇ ಸ್ವಲ್ಪ ದಪ್ಪ ಆಗುತ್ತೆ. ಅದನ್ನು ನಾವು ಫಿಸಿಯಾಲಜಿಕಲ್ ಗಾಯ್ಟರ್ ಅಂತ. ಅದೇನಾಗುತ್ತೆ, ಆ ಒಂದು ಡಿಮ್ಯಾಂಡ್ ಆ ಏಜ್ ದಾಟ್ತಿದ್ದಂಗೆ ಅದಾಗದೆ ತನ್ನಿಂದ ತಾನಾಗಿ ಕಡಿಮೆ ಆಗುತ್ತೆ ಕೆಲವು ಸತಿ, ಅಥವಾ ನಾವು ಆಚೆಯಿಂದ ಟ್ಯಾಬ್ಲೆಟ್ ಕೊಟ್ಟಾಗ ಅದು ಕಡಿಮೆ ಆಗುತ್ತೆ. ಸೊ ಈ ಥೈರಾಯ್ಡಲ್ಲಿ ಹೈಪೋಥೈರಾಯ್ಡಿಸಮ್, ಹೈಪರ್ ಥೈರಾಯ್ಡಿಸಮ್, ಆಮೇಲೆ ಗಾಯ್ಟರು, ಮಲ್ಟಿನಾಡ್ಯುಲರ್ ಗಾಯ್ಟರು, ಸಾಲಿಟರಿ ಥೈರಾಯ್ಡ್ ನಾಡ್ಯೂಲು, ಇವೆಲ್ಲ ಬೇರೆ ಬೇರೆ ಟರ್ಮಿನಾಲಜೀಸ್. ಸೊ ಕತ್ತಲ್ಲಿರೋ ಗಂಟು ಏನಾದರೂ ಮುಂದೆ ದಪ್ಪ ಆಯಿತು ಅಂದರೂ ಕೂಡ ದಯವಿಟ್ಟು ತಕ್ಷಣ ಸರ್ಜನ್ ಹತ್ರ ತೋರಿಸ್ಕೊಂಡು ಅದು ಯಾಕೆ ಬಂದಿದೆ, ಏನದು ಅಂತ ತಿಳ್ಕೊಬೇಕು. ಯಾಕೆಂದರೆ ಅದರಲ್ಲೂ ಕೂಡ ಕ್ಯಾನ್ಸರ್ನ 3-4 ವೆರೈಟಿಗಳಿದ್ದಾವೆ. ಸೊ ಪ್ರತಿಯೊಂದರಲ್ಲೂ ಯಾವುದೇ ಒಂದು ಗಡ್ಡೆ ಬಂದರೆ ದಯವಿಟ್ಟು ಅದನ್ನು ನೆಗ್ಲೆಕ್ಟ್ ಮಾಡಿಬಿಡಿ, ಉದಾಸೀನ ಮಾಡಿಬಿಡಿ. ಎಷ್ಟೇ ಚಿಕ್ಕದಾಗಿರಲಿ, ಎಷ್ಟೇ ವರ್ಷ ಅದೇನು ತೊಂದರೆ ಕೊಡಲಿ ಕೊಡದೇ ಇರಲಿ, ತೊಂದರೆ ಕೊಡೋವರೆಗೂ ಕಾಯಬಾರ್ದು. ನನ್ನ ಪೇಷಂಟ್ಗಳು ಹೇಳೋದು ಇಷ್ಟೇನೆ, ಯಾವತ್ತೂ ಯಾವುದೇ ಒಂದು ಕಾಯಿಲೆ ಅಥವಾ ಯಾವುದೇ ಒಂದು ಗಡ್ಡೆ ಏನಾದರೂ ಬಂತು, ಅಬ್ನಾರ್ಮಲಾಗಿ ಏನೇ ಇದ್ರೂ ದೇಹದಲ್ಲಿ ವ್ಯತ್ಯಾಸ ಏರುಪೇರು ಆದಾಗ ಅದು ಸೀರಿಯಸ್ ಕಂಡೀಷನ್ಗೆ ಹೋಗಿ ಕುತ್ತಿಗೆವರೆಗೂ ಬರೋವರೆಗೂ ದಯವಿಟ್ಟು ಅದನ್ನು ತೊಗೊಂಡು ಹೋಗ್ಬಿಡಿ. ಸಣ್ಣದಾಗಿದ್ದಾಗೆ ಅದನ್ನು ನಾವು ಅದರ ಬಗ್ಗೆ ಗಮನ ಕೊಟ್ಟು ಅದರದ್ದು ನಾವು ಇಂಪಾರ್ಟೆನ್ಸ್ ಕೊಟ್ಟು ಅದನ್ನು ಏನು ಅಂತ ನಾವು ಅದನ್ನು ತಿಳ್ಕೊಂಡು ಅದಕ್ಕೆ ಟ್ರೀಟ್ಮೆಂಟ್ ತೊಗೊಂಡ್ರೆ ಬಹಳ ಸುಲಭವಾಗಿ ಅದರದ್ದು ನಾವು ಚಿಕಿತ್ಸೆ ಪಡ್ಕೊಂಡು ಅದಕ್ಕೆ ಸರಿ ಮಾಡ್ಕೋಬೋದು. ಸೊ ಹಾಗಾಗಿ ಯಾವುದೇ ಒಂದು ಸಣ್ಣದಿರಲಿ ದೊಡ್ಡದಿರಲಿ, ಗಡ್ಡೆ ಅಂತಿತ್ತು, ಗಂಟಂತಿತ್ತು, ಎಲ್ಲೇ ಇರಲಿ ದೇಹದಲ್ಲಿ, ಅದು 2-3 ದಿನದಲ್ಲಿ ಕಡಿಮೆ ಆಗ್ತಿಲ್ಲ ಅಂತಂದರೆ ದಯವಿಟ್ಟು ಅದನ್ನು ತೋರಿಸ್ಕೊಳ್ಳಿ. ಓಕೆ, ನಮಸ್ಕಾರ.